ನಮ್ಮ ಹುಡುಗಿ ಹೆಂಗಿದ್ರು ನಮಗೆ ಚಂದೇ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಿನಿ ವ್ಲಾಗ್. ಆಲ್ ಆಫ್ ದಿ ಸಡನ್ ನನ್ನ ಕಸಿನ್ಸ್ ಮನೆಗೆ ಬಂದ್ರು. ಸಂಡೇ ಆಗಿರೋದ್ರಿಂದ ನನ್ನ ತಲೆಗೆ ಆಯಿಲ್ ಎಲ್ಲ ಹಾಕೊಂಡಿದ್ದೆ, ಸೊ ನಾನು ಚೆನ್ನಾಗಿ ಕಾಣ್ತಿಲ್ಲ ಅಂತ ಹೇಳ್ತಾ ಇದ್ದಾಗ ನನ್ನ ಕಸಿನ್ ಆ ತರ ಡೈಲಾಗ್ ಹೊಡೆದ. ಇಬ್ಬರಿಗೂ ನಾನು ನನ್ನ ಕೈಯಿಂದ ಕಾಫಿ ಇಟ್ಕೊಟ್ಟೆ. ಆಗ ಅವ್ರ ಡೈಲಾಗ್ ಏನಿರ್ಬೋದು ಹೇಳಿ, ನಾನು ಹೇಳ್ತೀನಿ ಬಿಡಿ, ಕಾಫಿನೋ ಅಥವಾ ಪಾಯಸನ ಅಂತ ಗೊತ್ತಾಗ್ತಿಲ್ಲ ಅಂದ್ಬಿಟ್ರು. ಅತ್ತೆ ಮಕ್ಕಳಿಗೆ ಪ್ರೀತಿಯಿಂದ ಒಂದ್ ಸ್ವಲ್ಪ ಶುಗರ್ ಜಾಸ್ತಿ ಮಾಡ್ಕೊಟ್ರೆ ನೋಡಿ ಹಿಂಗ್ ಹೇಳ್ತಾರೆ. ಅಲ್ಲಿಂದ ನಮ್ಮತ್ತೆ ನನ್ಗೋಸ್ಕರ ಶಾವ್ಗೆ ಕಾಯಲ್ಲಿ ಮಾಡ್ಕೊಟ್ ಕಳ್ಸಿದ್ರು. ನಮ್ಮಮ್ಮ ಅಳಿಮೈದ್ಯರು ಬಂದ್ರು ಅಂತ ಇಬ್ಬರಿಗೂ ಬಜ್ಜಿ ಬಿಟ್ಕೊಟ್ಟಿದ್ದಾರೆ, ಬಿಸಿ ಬಿಸಿ ಬಜ್ಜಿ. ಸ್ಪೆಷಲ್ ಆಗಿ ಬಾಳೆಕಾಯಿ ಬಜ್ಜಿ ಮತ್ತೆ ಈರುಳ್ಳಿ ಬಜ್ಜಿ ಬಿಟ್ಟಿದ್ರು. ಇವ್ರ ಅಜ್ಜಿ ನಂಗೆ ಜೋಳ ಇಷ್ಟ ಅಂತ ನಂಗೋಸ್ಕರ ಅವರಿಂದ ಜೋಳ ತಂದಿದ್ರು. ಅದೇನು ಬಯಸಿ ನಮ್ ಕಸಿನ್ಸ್ ಬಂದಿದ್ರಲ್ಲ, ಅವರಿಗೂ ಕೊಟ್ಟು ನಾವು ತಿಂದ್ವಿ. ಎಲ್ಲ ನಮ್ಮೂರ್ ವೆದರ್ ಹೆಂಗಿದೆ ಅಂತ ಇವ್ರಿಬ್ರು ಅಂತಂದಿರೋ, ಆದ್ರೆ ನೋಡಿ ಜೋಡಿ ಅಕ್ಕಿತರ ನಡ್ಕೋಗ್ತಿದ್ದಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಹೆಂಗ್ ಬೇಕು ಹಂಗೆ ಇದ್ದೆ, ಮತ್ ಮನೆ ಬೇರೆ ಕ್ಲೀನಿಂಗ್ ಇತ್ತು, ಸೊ ಕ್ಲೀನ್ ಮಾಡೋ ಟೈಮಲ್ಲಿ ಅವ್ರು ಬಂದ್ಬಿಟ್ರು. ಏನ್ ಕೆಲಸ ಬೇಕಾದ್ರೂ ಮಾಡ್ಬೋದು, ರೆಡ್ಗಳನ್ನೆಲ್ಲ ಸಪರೇಟ್ ಮಾಡೋ ಕೆಲಸ ಮಾತ್ರ ಆಗಲ್ಲ ನನ್ನ ಕೈಲಿ. ಅಮ್ಮ ಬೇಕು ಬೇಕು ಅಂತ ಈ ತರ ಕೆಲಸ ಕೊಡ್ತಾರ ಏನೋ ಗೊತ್ತಿಲ್ಲ, ನಂಗೆ ಇಷ್ಟ ಇಲ್ದರು ಈ ಕೆಲಸ ಕೊಡ್ತಾರೆ. ಯಾಕೋ ನೈಟು ನಂಗೆ ಚೀಸ್ ಪಾಸ್ತಾ ತಿನ್ಬೇಕು ಅನ್ನಿಸ್ತು, ಸೊ ಅದಕ್ಕೆ ನಾನು ಚೀಸ್ ಪಾಸ್ತಾ ಮಾಡ್ಕೊಂಡು ತಿಂತಿದ್ದೀನಿ. ಏನಾದ್ರೂ ಇದ್ರ ರೆಸಿಪಿ ಬೇಕಾದ್ರೆ ಕಮೆಂಟ್ ಮಾಡಿ, ಪಾಸ್ತಾ ಅಂತ ಕಮೆಂಟ್ ಮಾಡಿ. ನಮ್ಮೂರು ವೆದರ್ಗೂ ಬಿಸಿ ಬಿಸಿ ಪಾಸ್ತಾಗೂ ಆ ನೈಟ್ ವ್ಯೂಗೂ ಸಖತ್ತಾಗಿತ್ತು. ನನಗಂತೂ ಏಕೋ ಗೊತ್ತಿಲ್ಲ, ಸಡನ್ ಆಗಿ ಪಾಸ್ತಾ ತಿನ್ಬೇಕು ಅನ್ನಿಸ್ತು, ಸೊ ಅದಕ್ಕೆ ಚೀಸ್ ಕಾರ್ನ್ ಪಾಸ್ತಾ ಮಾಡ್ಕೊಂಡು ತಿಂದೆ. ಔಟ್ಪುಟ್ ಅಂತೂ ಸಖತ್ತಾಗಿ ಬಂದಿತ್ತು. ಟೇಸ್ಟ್ ಹೆಂಗಿರುತ್ತೋ ಏನೋ ಅಂತ ನಮ್ಮಮ್ಮ ಫಸ್ಟ್ ಟ್ರೈ ಮಾಡಿದೆ, ಸೊ ಅಮ್ಮ ಚೆನ್ನಾಗಿದೆ ಅಂತ ಅಂದರು. ಆಮೇಲೆ ನಾನು ತಿಂದೆ, ನಮ್ಮ ಅಪ್ಪಗೂ ಕೊಟ್ಟ ಸಖತ್ತಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟು ಮತ್ತು ಫಾಲೋ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು.